ಅಲ್ಲೇ ಹೇಳು. Papa, happy birthday. ಥ್ಯಾಂಕ್ ಯು. Thank you. ಇವತ್ತು ನೋಡ್ರಿ ಸಂಜು ಬರ್ತಡೇ ಅದ, ಹಾಗಾಗಿ ಬೆಳಿಗ್ಗೆನೆ ಜಾಮೂನ್ ಕೊಟ್ಟಿನಿ. ಅವನ ಜೀವನ ಯಾವಾಗಲೂ ಸಿಹಿಯಾಗಿರಲಿ ಅಂತ. ತಿನ್ನಿಸಿದೆ, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಳು ಹೇಳೋದು ಕ್ಯೂಟ್ ಅನಿಸ್ತು, ಹಂಗಾಗಿ ಮಾಡೋಣ ಅಂತ ಸ್ಟಾರ್ಟ್ ಮಾಡೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್, ಏನೇನು ಮಾಡ್ತೀನಿ ಅಂತ. ಮಾಡ್ತಾನೆ ನೋಡ್ರಿ ಸಂಜು. ನೇರಳೆ ಹಣ್ಣು ಏನಿಲ್ಲ ಐತೆ ನೋಡಿ, ಕವರ್ನ ಏ ಚಿನ್ನು ಟಚ್ ಮಾಡಬೇಡ, ಫುಲ್ ಕಲರ್ ಆಗ್ಬಿಡ್ತೈತೆ. ತಗೊಂತದೆ ಸುಮ್ಮನೆ, ಸ್ವಲ್ಪ ತಗೋ ಸಾಕು, ನನಗೇನು ಇಷ್ಟ ಇಲ್ಲ ನಿನ್ಗೊಬ್ಬನಿಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ಬ್ಲಾಗ್ಸ್. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನು ಇವತ್ತಿನ ಬ್ಲಾಗ್ ಅಂತ. ಇವತ್ತು ಸಂಜು ಬರ್ತಡೇ ಇದೆ ನೋಡ್ರಿ, ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಆಚೆ ಸ್ವಲ್ಪ ಮಾರ್ಟ್ಗೂ ಹೋಗಿ ಬಂದ್ವಿ, ಚಿಕನ್ ಎಲ್ಲ ತೊಗೊಂಬಂದೆ, ಕೇಕ್ ಎಲ್ಲ. ಇವಾಗ ನೋಡ್ರಿ ಚಿಕನ್ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಅವನಿಗೋಸ್ಕರ ಸ್ಪೆಷಲಾಗಿ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕ್ರಿಯೇಟಿವಿಟಿಯಿಂದ ಅದು ಚಿಕ್ಕದಾಗೇ ಇದೆ, ಬಟ್ ನಮಗೆ ತುಂಬ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಎಂಡ್ವರೆಗೂ, ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡ್ರಿ ಎಲ್ಲ ಅಡುಗೆಗಳು ಮಾಡ್ಕೊತಾ ಇದ್ದೀನಿ. ಒಂದು 6:30 ಹಾಗೆ 6:30 ಇಲ್ಲ 7 ಗಂಟೆಗೆಲ್ಲ ಕೇಕ್ ಕಟ್ ಮಾಡೋಣ ಅಂತ. ಯಾಕಂದರೆ ನಮ್ಮ ಚಿನ್ನಿ ಮಲ್ಕೊಂಡ್ಬಿಡ್ತಾಳ 7:30 8 o'clock ಎಲ್ಲ, ಹಾಗಾಗಿ ಅವಳಿಗೋಸ್ಕರ ಬೇಗ ಮಾಡ್ತಾಯಿದ್ದೀನಿ. ಅವಳಿಲ್ಲ ಅಂದರೆ ನಮ್ಮ ಏನಂತಾರೆ ಈ ಮೂಮೆಂಟ್ ಏನಿರುತ್ತಲ್ವ ಅದು ಇನ್ಕಂಪ್ಲೀಟ್ ಅಂತ ಅನಿಸ್ತೈತೆ ನೋಡ್ರಿ. ಯಾಕಂದರೆ ಆಕಿನೇ ನಮ್ಮ 70% ಖುಷಿಗೆ ಅವಳೇ ಕಾರಣ. ಅವಳೇ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ, ಹಾಗಾಗಿ ಮಲ್ಕೊಂಡ್ಮೇಲೆ ಚೆನ್ನಾಗಿರಲ್ಲ ಅಂತ ಬೇಗ ಮಾಡ್ತಾಯಿದ್ದೀನಿ. ಬರೀ ಇವತ್ತಿನ ಏನಂತಾರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನೇನು ರೆಸಿಪಿಗಳು ಮಾಡೀನಿ ಅದನ್ನು ಶೇರ್ ಮಾಡೋಕ್ಕಾಗಿಲ್ಲ, ಬಟ್ ತೋರಿಸ್ತೀನಿ ರೀ ನಿಮ್ಗೆ. ರೆಸಿಪಿಗಳು ಅಂದರೆ ಲಾಂಗ್ ಆಗ್ತೈತಿ ವಿಡಿಯೋ ಅಂತ ನಾನೇನು ಮಾಡಿದ್ದೀನಿ, ರೆಸಿಪಿನ ಹಾಕಿಲ್ಲ. ಏನೇನು ರೆಸಿಪಿ ಮಾಡೀನಿ ಅಂತ ಅದನ್ನು ತೋರಿಸ್ತೀನಿ. ಮತ್ತು ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತೀನಿ ಅಂತ ಅದು ಕೂಡ ತೋರಿಸ್ತೀನಿ ರೀ ನಿಮ್ಗೆ. ಬರೀ ನೆಕ್ಸ್ಟ್ ಸಿಗ್ತೀನಿ. ಇವಾಗ ಇದಿಷ್ಟು ಚಿಕನ್ ಮಾಡಿಬಿಟ್ಟು ಫ್ಲವರ್ ಡೆಕೋರೇಷನ್ ಮಾಡೋಣ ಅಂತ ಇದ್ದೀನಿ. ಮಾಡಬೇಕು, ಚಿಕನ್ ಮಾಡಿ ನೆಕ್ಸ್ಟ್ ಅಲ್ಲಿಗೆ ಹೋಗಿ ಡೆಕೋರೇಷನ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ರೀ ನಾನು. ನೋಡ್ರಿ ನಮ್ಮ ಚಿಕನ್ ಕುದಿಲತ್ತದ ಎಷ್ಟು ಚೆನ್ನಾಗಿ. ಜಾಸ್ತಿ ಏನಂತಾರೆ ಗ್ರೇವಿ ಥರ ಮಾಡ್ತಾಯಿದ್ದೀನಿ ನೋಡ್ರಿ ನಾನು. ಜಾಸ್ತಿ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಚಿಕನ್ ಮಾತ್ರ ಸಂಜು ವಾಶ್ ಮಾಡಿಕೊಟ್ಟಿದ್ದಾರೆ, ನಾನೇ ಮಾಡ್ತಾಯಿರೋದು. ಅವ್ರು ಸ್ವಲ್ಪ ಆಚೆ ಕೆಲಸ ಇತ್ತು, ಹಂಗಾಗಿ ಬ್ಯುಸಿ ಇದ್ದರು, ಹಂಗಾಗಿ ನಾನೇ ಮಾಡಿ ನೋಡ್ರಿ ಚಿಕನ್. ಇನ್ನು ಇವಾಗ ಹಾಕಿದ್ದೀನಿ, ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ರೀ, ಪನ್ನೀರ್ ಟಿಕ್ಕ ಮಾಡೋಣ ಅಂತ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಮ್ಯಾರಿನೇಟ್ ಆಗೋಕ್ಕೆ. ಮಾಡ್ಬೇಕು ನೋಡ್ರಿ, ಇದು ಪನ್ನೀರ್ ಟಿಕ್ಕ ಎಲ್ಲ ರೆಡಿ ಮಾಡಿದ್ದೀನಿ. ಫ್ರೈ ಮಾಡ್ಕೊಬೇಕಷ್ಟೇ. ಈ ಕಡೆ ಚಪಾತಿ ಹಿಟ್ಟು ಕೂಡ ಐತೆ, ಚಪಾತಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ರಿ ಇವಾಗ ಫ್ಲವರ್ ತಗೊಂಡಿನಿ, ಇದು 3 ಥರ ಇದೆ. ಇದನ್ನು ಡೆಕೋರೇಷನ್ ಮಾಡೋಣ ಅಂತ ಇದ್ದೀನಿ. ಮತ್ತು ಇದು 0 ಲೈಟ್ ಅಂತಾರಲ್ಲ, ಈ ಥರ ಚಿಕ್ಕದು ಇದು ವೈರ್ ತೊಗೊಂಡಿದ್ದೀನಿ. ಈ ವೈರ್ ತೊಗೊಂಡು ನೋಡ್ರಿ ಸ್ವಲ್ಪ ಡೆಕೋರೇಷನ್ ಮಾಡುವ ಅಂತ. ನೋಡೋಣ ಹೇಗೆ ಮಾಡ್ತೀನಿ ಅಂತ. ಫ್ಲವರಲ್ಲಿ ಒಂದು ಹಾರ್ಟಲ್ಲಿ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೀನಿ. ಇದು ನೋಡ್ರಿ, ಇದು ಲೈಟಿಂಗ್ಸ್ ಬರ್ತೈತೆ ನಮ್ಗೆ, ಈ ಥರ ಲೈಟ್ ಬರ್ತೈತೆ, ಈ ಥರ ಲೈಟಿಂಗ್ಸ್ ಐತೆ ನೋಡ್ರಿ. ನಾನಿವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡಿನಿ ಸಂಜುಗೆ. ಹಾಗಾಗಿ ಈ ಲೈಟಿಂಗ್ಸ್ ಭಾಳ ಏನಂತಾರೆ ಚೆನ್ನಾಗಿ ಲುಕ್ ಕೊಡ್ತೈತೆ ಅಂತ ನಾನು ಅಂದ್ಕೊಂಡು ಇದನ್ನು ತಗೊಂಡೇನಿ ನೋಡ್ರಿ.
ಬರೀ ಹೆಂಗೆ ಡೆಕೋರೇಷನ್ ಮಾಡ್ತೇನೆ ಅಂತ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡೀನಿ. ಸಿಂಪಲ್ಲಾಗಿ ನನ್ನ ಮಗಳು ಬಿಡ್ತಾ ಇಲ್ಲ. ಇದೊಂದು ಲೈನು, ಆ ಫ್ಲವರ್ ಆ ಕಲರ್ ಒಂದು ಲೈನು, ಯೆಲ್ಲೋ ಕಲರು, ಮತ್ತು ಇದು ಪರ್ಪಲ್ ಕಲರ್ ಲೈನ್, ಸೇವಂತಿಗೆದು ಒಂದು ಲೈನ್ ಹಾಕಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಊಟ ಇಡಬೇಕಲ್ಲ, ಹಂಗಾಗಿ ಏನೂ ಮಾಡಿಲ್ಲ ರೀ, ಜಸ್ಟ್ ಇದೊಂದು ಹಾರ್ಟ್ ಇಟ್ಟಿದ್ದೀನಿ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು ರೀ, ಎಲ್ಲ ಅರೇಂಜ್ ಮಾಡಿ ಇಟ್ಟಿನಿ ನೋಡಿರಿ. ಒಂಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಫೀಲ್ ಬರಲಿ ಅಂತ ನಾನು ಎಲ್ಲ ಈ ಥರ ನೀಟಾಗಿ ರೆಡಿ ಮಾಡಿದ್ದೀನಿ. ಮನೇಲಿ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಅದೇ ಥರ ಫೀಲ್ ಬರಬೇಕು ಊಟ ಮಾಡುವಾಗ ಅಂತ ಈ ಥರ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. To you, happy birthday to you, happy birthday to you Sanju, happy birthday to you. ಪಾಪಕ್ಕೆ ತಿನ್ಸು ಸ್ವಲ್ಪ ಮತ್ತೆ ನೀನು. ಹ್ಯಾಪಿ ಬರ್ಡೇ ಪಪ್ಪಾನ್. ತಾಂಕು ಮಮ್ಮ. ಕೇಕ್ ಮಾತ್ರ ಮಸ್ತ್ ಐತಿ. ಚೆನ್ನಾಗೈತಾ ಅಲ್ಲ? ಚೆನ್ನಾಗಿದೆ ನೋಡ್ರಿ ಫ್ರೆಂಡ್ಸ್. ನಾವು ಸ್ಟ್ರಾಬೆರಿ ಫ್ಲೇವರ್ ಅದ ನೋಡ್ರಿ ಫ್ರೆಂಡ್ಸ್. ಇದು ಪನ್ನೀರ್ ಟಿಕ್ಕಾ ಮಾಡೀನಿ, ಬಟ್ ಸ್ವಲ್ಪ ಇದು ಆಗ್ಬಿಟ್ಟೈತ್ರಿ, ಚೇಂಜಸ್ ಆಗ್ಬಿಟ್ಟದ. ನೋಡ್ರಿ ಪನ್ನೀರ್ ಟಿಕ್ಕಾ, ಮತ್ತು ಇದು ಚಿಕನ್ ಮಾಡಿದ್ದೀನಿ, ಚಿಕನ್ ಗ್ರೇವಿ. ಇದು ಡ್ರಿಂಕ್ಸು, ವೆಲ್ಕಮ್ ಡ್ರಿಂಕ್ಸು. ಇದು ಪನ್ನೀರ್ ದೊನ್ನೆ ಬಿರಿಯಾನಿ, ಜಾಮೂನು, ಮತ್ತು ಇಲ್ಲೆಲ್ಲ ಏನಂತಾರೆ ಕುಕ್ಕುಂಬರು, ಆನಿಯನ್ನು, ಲೆಮನ್ ಇಟ್ಟಿದ್ದೀನಿ. ಇಲ್ಲಿ ಚಪಾತಿ ನೋಡ್ರಿ, ಇಷ್ಟೇ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಇವಾಗ ಕೇಕೆಲ್ಲ ಕಟ್ ಮಾಡಿದ್ದಾಯಿತು, ಊಟನ ಮಾಡ್ತಾಯಿದ್ದೀವಿ. ಚಿಕನ್ ಗ್ರೇವಿ ಮತ್ತು ಚಪಾತಿ. ಹಂಗೆ ಸಂಜೆ ಸೂಪರ್ ಆಗೈತೆ. ಹೌದಾ? ಚಿನ್ನಿ ಏನು ತಿಂತಿದೆಯಾ? ಹೌದಾ? ಬರೀ ಕುಕ್ಕುಂಬರ್ ತಿನ್ನೋದಾ ನೀವು? ಹೌದಾ? ಮತ್ತೆ ತಿನ್ನಿ ನೀವು. ಹೌದಾ? ಮಾತಾಡ. ಗುಡ್ ಮಾರ್ನಿಂಗ್ ಆಗಿದೆಯಾ? ಗುಡ್ ನೈಟ್ ಆಗಿರೋದು.
ಇದ ಮಾಡಿ ಹ್ಞೂ ಅದು ಮಾಡಿ ಹ್ಞೂ ಅದ ಅದು ಅಂದರೆ ಏನದು ಜಾಮೂನು ಜಾಮೂನು ಹ್ಞೂ ಚಿಕನು ಸರಿ ಊಟ ತಿಂದ ಹ್ಞೂ ಇವ ಮಾಡಿ ಹ್ಞೂ ಪನ್ನೀರ್ ಮಾಡಿ ನೀನು ಹೇಳು ಇನ್ನೇನು ಆಪಲ್ಸ್ ಲಾರಿ ಕೂಡಿ ತಿಂತಾರೆ ಅಲ್ಲೋರು ಇವಕ್ಕೆ ಕಟ್ ಮಾಡಿ ಅಲ್ಲೋರು ಕಟ್ ಮಾಡಿ ತಿಂದಿನಿ ಇವತ್ತು ಗೊತ್ತಿರೋ ಅದೇ ಮಮ್ಮಿ ನಾನು ಜಾಮೂನ್ ಕೊಡು ಜಾಮೂನ್ ಸೂಪರು ನೀನು atau si kamar dan saya tadi aku di sini super node ikan tis ada node antiso antiso tinse apa tinse ನೋಡಿರಿ ಫ್ರೆಂಡ್ಸ್ ಹೆಂಗದ super ಹೆಂಗಿತ್ತಂತ ಕಮೆಂಟ್ ಮಾಡಿ. ನಮ್ಮ ಏನಂತಾರೆ ಡಿನ್ನರ್ ಕ್ಯಾಂಡಲ್ ಲೈಟ್ ಡಿನ್ನರು ನೋಡಿರಿ ಫ್ರೆಂಡ್ಸ್. ಇವಾಗ ಜಸ್ಟ್ ಊಟ ಮುಗಿಸ್ದೆ. ಎಲ್ಲ ಅಡುಗೆ ಮಾತ್ರ ಸೂಪರಾಗಿ ಆಗಿತ್ತು ನೋಡಿರಿ. ಯಾವುದು ಈ ಥರ ಏನಂದ್ರೆ ಚೆನ್ನಾಗಾಗಿಲ್ಲ ಅನ್ನೋ ಥರ ಏನಿಲ್ಲ. ಅದು ಪನ್ನೀರ್ ಟಿಕ್ಕ ಸ್ವಲ್ಪ ಮಿಸ್ ಆಗಿದೆ. ನಾನು ಫಸ್ಟ್ ಟೈಮ್ ಮಾಡಿರೋದು, ಹಾಗಾಗಿ ನಂಗೆ ಸರಿಯಾಗಿ ಬಂದಿಲ್ಲ ಅದು ಸ್ವಲ್ಪ. ಬಟ್ ಚೆನ್ನಾಗಾಗಿತ್ತು. ಆ ಥರ ಏನು ತಿಂದೇ ಇರೋಕ್ಕಾಗೋ ಥರ ಏನು ಮಾಡಿಲ್ಲ, ಚೆನ್ನಾಗೇ ಮಾಡಿದ್ದೆ. ಸಂಜು ಬರ್ತಡೆಗೆ ಏನಂತಾರೆ ಆದಷ್ಟು ಇಬ್ಬರು ಇರಬೇಕಂತ ನನ್ನ ತಲೆಯಲ್ಲಿತ್ತು. ಸ್ವಲ್ಪ ಇಬ್ಬರು ಟೈಮ್ ಕೊಟ್ಕೊಳ್ಳೋಣ ಅಂತ ಈ ಥರ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸ್ವಲ್ಪ ಅವರು 4 ಡೇಸಿಂದ ಫುಲ್ ಬ್ಯುಸಿ ಇದ್ದರು ವರ್ಕಲ್ಲಿ, ಡ್ಯೂಟಿ ಮೇಲೆ. ಹಾಗಾಗಿ ಇಬ್ರಿಗೂ ಸ್ವಲ್ಪ ಟೈಮ್ ಸಿಗುತ್ತೆ. ಹಾಗಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡೋಣ ಅಂತ ಮಾಡಿದ್ದೀನಿ ನೋಡ್ರಿ. ಹೆಂಗಿತ್ತಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಅಡುಗೆಗಳೆಲ್ಲ ಮಾತ್ರ ಸೂಪರ್. ಬಟ್ ರೆಸಿಪಿ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಭಾಳ ನನಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ರೀ. ನೋಡ್ತಾ ಇರ್ಬೋದು, ಡ್ರೆಸ್ ಕೂಡ ನಾನು ಹಾಕಿಲ್ಲ, ಇದರಲ್ಲೇ ಮಾಡಿದೆ. ನನಗೆ ಅಷ್ಟು ಒಂಥರ ಟಯರ್ಡ್ ಥರ ಆಗ್ಬಿಟ್ಟಿದೆ. ಎಲ್ಲನೂ ನಾನೇ ಫುಲ್ ಅಡುಗೆ ಮಾಡೋಷ್ಟೊತ್ತಿಗೆ ಟೈಮ್ ಕೂಡ ಆಗೋಯ್ತು. ಹಾಗಾಗಿ ಬರೀ ಇವಾಗ ಕುಡಿತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ನೀವು ಆದಷ್ಟು ನಿಮ್ಮ ಯಾರಾದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ವ್ಲಾಗ್ನ ನೋಡ್ತಾನೆ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿರಿ. ಇವಾಗಿನ ಜನ್ರೇಷನಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ ವರ್ಕ್ ಮೇಲೆ. ಹಾಗಾಗಿ ಈ ರೂಪದಲ್ಲಾದರೂ ಸ್ವಲ್ಪ ಟೈಮ್ನ ಕೊಟ್ಕೊಳ್ಳಿ. ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ರಿಗೊಬ್ರು ಟೈಮ್ ಕೊಟ್ಕೊರಿ. ಇದಕ್ಕಿಂತ ಏನಂತಾರೆ ದೊಡ್ಡ ಗಿಫ್ಟು, ದೊಡ್ಡ ಇದು ಏನೂ ಇಲ್ಲ. ಗಂಡ ಹೆಂಡತಿ ಅಂದ್ರೇ ಈ ಥರ ಚಿಕ್ಕ ಪುಟ್ಟ ಖುಷಿಗಳನ್ನ ಏನು ನಾವು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದರಲ್ಲೇ ನೋಡಿರಿ ಜಾಸ್ತಿ ಬಾಂಡಿಂಗ್ ಎಲ್ಲ ಜಾಸ್ತಿ ಆಗೋದು, ಏನು ಜಾಸ್ತಿ ನಾವು ಅರ್ಥ ಮಾಡ್ಕೊಳಕ್ಕಾಗೋದು. ಹಾಗಾಗಿ ಈ ಥರ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾಗುತ್ತಾ ಹಸ್ಬೆಂಡ್ ಆ್ಯಂಡ್ ವೈಫು. ಯಾಕಂದ್ರೆ ಜಾಸ್ತಿ ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಹೆಲ್ಪ್ ಆಗ್ತೈತೆ ನೋಡ್ರಿ. ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ,
ಆದಷ್ಟು ಕಪಲ್ಸ್ ಯಾರೇ ಇದ್ರೂ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ಜಾಸ್ತಿ ಇವಾಗ ಬರೀ ಮೊಬೈಲ್ ಅದು ಇದು ಅಂತ ಅದರಲ್ಲೇ ಬ್ಯುಸಿ ಇರ್ತಾರೆ. ಎಟ್ಲೀಸ್ಟ್ ಈ ಥರ ಬರ್ಡೇ ಆಗಲಿ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಬರ್ತಾವಲ್ವ, ಅದರಲ್ಲಾದರೂ ಖುಷಿಯ ಕ್ಷಣಗಳನ್ನು ಕಳೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಈ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡಿದೆವು ನೋಡಿರಿ. ಆ್ಯಕ್ಚುಲಿ ಅವನು ಆಚೆ ಹೋಗೋಣ ಬಿಡು ಅಂತ ಇದ್ದ, ಊಟಕ್ಕೆ ಹೋಗೋಣ ನೈಟ್ ಡಿನ್ನರ್ಗೆ ಅಂತ ಇದ್ದ. ಬಟ್ ನಂಗೆ ಯಾಕೋ ಬೇಡ ಅನಿಸ್ತು, ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿ ನಾನೇ ಮನೇಲಿ ಅಡುಗೆ ಎಲ್ಲ ಮಾಡಿ ಏನಂತಾರೆ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ. ಸಿಂಪಲ್ಲಾಗಿ ನನಗೆ ಹೇಗೆ ಅನಿಸುತ್ತೋ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡಿದ್ದೀನಿ ನೋಡಿರಿ, ಸಿಂಪಲ್ಲಾಗಿಯೇ. ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿ ಮನೇಲಿ ಈ ಥರ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ನೋಡಿರಿ ಸಂಜು ಬರ್ಡೇನ. ಯಾರು ಹೊಸಬ್ರು ಯಾರೂ ಬಂದಿಲ್ಲ, ಇರೋದೇ ಇಬ್ಬರು. ಹಂಗಾಗಿ ಕೇಕ್ ಕಟ್ ಮಾಡಿ ಒಳ್ಳೆ ಊಟ ಮಾಡಿ ಇಬ್ಬರು ಒಂದು ಸ್ವಲ್ಪ ಹೊತ್ತು ಆರಾಮಾಗಿದ್ವಿ. ನಾನು ಡ್ರೆಸ್ ಕೂಡ ಹಾಕ್ಕೊಂಡಿಲ್ಲ, ಯಾಕಂದರೆ ಯಾರೂ ಬರೋಂಗಿಲ್ಲ, ಸುಮ್ಮನೆ ಏನಕ್ಕಂತ ಹಾಕ್ಕೊಳ್ಳಿಲ್ಲ. ಎಲ್ಲಿ ಬಿಡು ಇದರಲ್ಲೇ ಕಟ್ ಮಾಡೋಣ ಕೇಕ್ ಅಂತ ಬರೀ ಇಯರಿಂಗ್ಸ್ ಅಷ್ಟು ಹಾಕ್ಕೊಂಡು ನೋಡ್ರಿ ಅಷ್ಟೆ. ಅಮ್ಮ ಏನಾದರೂ ಹೇಳಬೇಕಾ? ನಮ್ಮ ಚಿನ್ನಿ ಹೇಳ್ತಾಳಂತ ನೋಡ್ರಿ. ಬೆಳಗ್ಗೆಯಿಂದ ಏನು ಮಾಡ್ತಾಯಿದ್ದಾಳೆ ಗೊತ್ತಾ ಫ್ರೆಂಡ್ಸ್, ನನಗೆ ವಿಶ್ ಮಾಡ್ತಾಯಿದ್ದಾಳೆ, ಮಮ್ಮಿ ಹ್ಯಾಪಿ ಬರ್ಡೇ, ಮಮ್ಮಿ ಹ್ಯಾಪಿ ಬರ್ಡೇ. ನಾನು ಹೇಳ್ತಾಯಿದ್ದೀನಿ ನಂದಲ್ಲ ಅಮ್ಮ ಹ್ಯಾಪಿ ಬರ್ಡೇ, ಪಪ್ಪದಿದೆ, ಪಪ್ಪ ಹೇಳೋದ್ರೂ ಕೇಳ್ತಾಯಿಲ್ಲ, ನಿಂದೇ ಇದೆ ಅಂತ ಹೇಳ್ತಿದ್ದಾಳೆ. ಯಾರ್ದಮ್ಮ ಬರ್ತಡೇ? ನಿಂದ? ಪಪ್ಪಂದಲ್ವಾ? ಹೌದಾ? ಮತ್ತೆ ಪಪ್ಪ ವಿಶ್ ಮಾಡಿದೆ? ಪಪ್ಪ ವಿಶ್ ಮಾಡ್ದಲ್ಲ ಹ್ಯಾಪಿ ಬರ್ಡೇ ಪಪ್ಪ ಅಂತ. ಹೌದಾ? ಮತ್ತೆ ನಿಂದು ಇಬ್ರದ್ದು ಇದೆಯಾ? ಪಪ್ಪಂದು ನಿಂದು? ಹೌದಾ? ಬರೀ ಪಪ್ಪಂದಲ್ವಾ? ಹಾಂ. ಎಲ್ಲರದು ಬರ್ತಡೆಯಾ? ಬೆಳಗ್ಗೆಯಿಂದ ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಹಳ ನೋಡ್ರಿ. ಚೆನ್ನಿ ಮಾತ್ರ ಕೇಕ್ ಯಾವಾಗ ಬರ್ತೈತಿ ಮಮ್ಮಿ, ಯಾವಾಗ ತೊಗೊಂಬರ್ತೀವಿ ಅದರಲ್ಲೇ ಇದ್ದಾಳೆ ನೋಡ್ರಿ ಆಕಿ. ನಾನೇ ಕೇಕ್ ಕಟ್ ಮಾಡ್ತೀನಿ ಅಂತ. ಫೈನಲಿ ಅವ್ರ ಪಪ್ಪ ಜೊತೆ ಅಕ್ಕಿನೂ ಕೇಕ್ ಕಟ್ ಮಾಡ್ಯಾಳ. ಆಕೆ ಕೇಕ್ ಕಟ್ ಮಾಡೋದಂದ್ರೆ ಅಷ್ಟು ಖುಷಿ, ಯಾವಾಗಲೂ ಬರ್ಡೇ ಬಗ್ಗೆನೇ ಹೇಳ್ತಿರ್ತಾಳ್ರಿ ಆ ಥರ. ಎಲ್ಲಿಗಮ್ಮ? ಹಾಂ ಸರಿ. ಯಾವಾಗಲೂ ಬರ್ಡೇ ಬಗ್ಗೆನೇ ಹೇಳ್ತಾ ಇರ್ತಾಳೆ ನೋಡ್ರಿ. ಆ ಥರ ಆಕೆಗೆ ಒಂಥರ ಬರ್ಡೇ ಅಂದರೆ ಒಂಥರ ಇಷ್ಟ. ಇವತ್ತು ಅವ್ರ ಪಪ್ಪನ ಬರ್ಡೇ ದಿನ ಆಕಿನೇ ಕೇಕ್ನ ಕಟ್ ಮಾಡಿದಳು. ನಾನು ಫೈನಲಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂದರೆ, ನಮ್ಮ ಏನಂತಾರೆ ಖುಷಿಯ ಕ್ಷಣಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಂತ ನನ್ನ ಒಂದು ಒಪಿನಿಯನ್ ನೋಡ್ರಿ. ಆಲ್ಮೋಸ್ಟ್ ನಾನು ಅದೇ ಥರನೇ ಮಾಡ್ಕೊಳ್ಳೋದು. ಸುಮ್ಮನೆ ಅಂತೂ ಇರಲ್ಲ. ಏನಾದ್ರು ಈ ಥರ ಖುಷಿಯಾಗಿರೋಕ್ಕೆ ಏನಾದ್ರು ಚಿಕ್ಕ ಪುಟ್ಟದ್ದು ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಅದು ಯಾಕಂತ ಗೊತ್ತಿಲ್ಲ ನಂಗೆ ಮುಂಚೆಯಿಂದನೂ. ಆಲ್ಮೋಸ್ಟ್ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಯಾರು ಎಲ್ಲರ ಲೈಫಲ್ಲೂ ಏನು ಎಲ್ಲರ ಲೈಫಲ್ಲಿ ಏನಂತಾರೆ ಖುಷಿಯಾಗಿ ಇರೋಕ್ಕಾಗಲ್ಲ ನೋಡ್ರಿ. ಏನಂತಾರೆ ಇದು ಮಾಡಿದ ತಕ್ಷಣ ಲೈಫ್ ಅಂದ ತಕ್ಷಣ ಯಾವಾಗಲೂ ನಕ್ಕೊಂಡು ಯಾವಾಗಲೂ ಖುಷಿಯಾಗಿರೋಕ್ಕಾಗಲ್ಲ. ಎಲ್ಲನೂ ಇರುತ್ತೆ, ಸುಮ್ಮನೆ ಇರೋ ಥರ ಸಿಚುವೇಶನ್ಸ್ ಇರುತ್ತೆ, ಮತ್ತು ಕಷ್ಟಗಳು ಇರ್ತವೆ, ಸುಖಗಳು ಇರ್ತವೆ, ಎಲ್ಲ ಇರುತ್ತೆ. ಅಂಥದ್ರಲ್ಲಿ ನಾವು ಹೇಗೆ ಖುಷಿಯಾಗಿ ಇಟ್ಕೋಬೇಕು ನಮ್ಮನ್ನು ನಾವು ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ. ಆದಷ್ಟು ಖುಷಿಯಾಗಿರ್ರಿ, ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿನ್ನಿ ನೋಡ್ರಿ ಏನು ಊಟ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ್, ಬರೀ ಸ್ವಲ್ಪ ಕೇಕ್ ತಿಂದರೆ ಆಯಿತು. ನಿಂದು ಏನು ತಿಂದೆ ಅಂಥದ್ದು? ಹಾಂ ಹೌದಾ? ಅದಕ್ಕೆ ಹೊಟ್ಟೆ ತುಂಬಾಯ್ತಾ ನಿಂಗೆ? ಹೌದಾ? ಏನು ಹೇಳ್ತೀಯ? ಬಾಯ್ ಹೇಳು. ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್.
ಫ್ರೆಂಡ್ಸ್, ಫ್ರೆಂಡ್ಸ್ ಇವಾಗ ಎಲ್ಲರಿಗೂ ಗುಡ್ ನೈಟ್. ಆಮೇಲೆ ಹೇಳ್ತೀನಿ ಗುಡ್ ನೈಟ್. ಇದಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್. ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ನ ಹೇಗೆ ಮಾಡಿಕೊಂಡೆ ಮನೇಲಿ ಸಿಂಪಲ್ಲಾಗಿ ಅಂತ, ಹೇಗೆ ಮಾಡಿಕೊಂಡೆ ಸಿಂಪಲ್ಲಾಗಿ ಅಂತ ನೋಡಿದ್ರಲ್ವ. ನೀವು ಈ ಥರ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ನ ಮನೆಯಲ್ಲೇ ಮಾಡಿಕೊಡ್ರಿ, ಖುಷಿಯಾಗಿರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಎಲ್ಲರೂ ಹ್ಯಾಪಿಯಾಗಿರ್ರಿ, ಖುಷಿಯಾಗಿರ್ರಿಪ್ಪ. ಲೈಫಲ್ಲಿ ತೊಗೊಂಡೋಗೋದು ಏನಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಇರೋ ತನಕ ಖುಷಿಯಾಗಿರ್ರಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಾನು ನೈಟ್ ಆಗೈತಿ, ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.